ಸೊ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ವಾಗತ. ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ನೀವು ನೋಡಿರ್ಬೋದು ಸುತ್ತಮುತ್ತ ನಾಯಿಗಳು ನಿಮ್ಮ ಮನೆ ಸುತ್ತಾನೆ ಓಡಾಡ್ತಾ ಇರ್ತವೆ. ಆ ನಾಯಿಗಳಿಗೆ ಊಟ ಸಿಗುತ್ತೋ ಇಲ್ವೋ, ಅದ್ರ ಭಾವನೆ ಅದು ಹೇಳ್ಕೊಳಕ್ಕಾಗುತ್ತೋ ಇಲ್ವೋ, ಅದೇನು ಮಾಡಕ್ಕಾಗಲ್ಲ. ಇವಾಗಿನ ಟೆಂಪರೇಚರ್ ಅಲ್ಲಿ ನಾವು ಮನೇಲೇ ಇರಕ್ ಆಗ್ತಿಲ್ಲ. ಅಂತದ್ರಲ್ಲಿ ಬೀದಿಲಿರೋ ನಾಯಿಗಳು ಹೆಂಗ್ ಪರದಾಡ್ತಿರ್ಬೇಕು, ಅದಕ್ಕೆ ನೀರ್ ಸಿಗ್ತಾ ಇದೆಯಾ, ಊಟ ಸಿಗ್ತಾ ಇದೆಯಾ, ಅದೆಲ್ಲಿರ್ತವೆ, ಎಲ್ಲಿ ಮಲ್ಕ. ಇವಾಗ ನಾವು ಮಾಡ್ತಿರೋದು ನೋಡಿ, ಇದರಿಂದ ಒಂದು 4 ಜನ ತಿಳ್ಕೊಂಡು ಅವ್ರವ್ರ ಮನೆ ಇಲ್ಲಿ ಸುತ್ತಮುತ್ತಿರೋ ನಾಯಿಗಳಿಗೆ ಊಟ ಹಾಕಿ ದಯಮಾಡಿ. ವೇಸ್ಟ್ ಆದ್ರೆ ಎಸಿಬೇಡಿ ಆಚೆ ಈಚೆಂದು. ದಯವಿಟ್ಟು ನಾಯಿಗಳಿಗೆ ಕಲ್ಲಲ್ಲಿ ಹೊಡೆಯೋದಾಗಿರ್ಲಿ, ಅದು ಇದು ಮಾಡಬೇಡಿ. ಅದಕ್ಕೂ ಒಂದು ಜೀವ, ಅದು ಒಂದು ಜೀವ ಇರುತ್ತೆ. ಡೋಂಟ್ ಬೈ ಡಾಗ್ಸ್, ಪ್ಲೀಸ್ ಅಡಾಪ್ಟ್ ಅ ಡಾಗ್. Feeding a street dog won't change the world, but it can change the world for that dog. ಅರ್ಥ ಆಗ್ಲಿಲ್ವಾ? ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ. ಹಿಂಬಾಲಿಸಿ ನಾನಿನ್ನ ಓದುವೆನೋ. Let's go. ನಾಯಿಗಳು ಒನ್ ಮೋರ್ ಅನ್ಬೇಕು. ಕತೆಯೊಂದ ಹೇಳುವೆ, ನೀನೇ ನನ್ನ ಪಾಠವು, ನೀನೇ ಪೂರ್ತಿ ಅಂಕವು. ನನ್ನ ಬೆರಳನ್ನು ಹಿಡಿ ನೀನೆ, ಜೋಪಾನ ಮಾಡಿಕೋ ಸಹಪಾಠಿಯೇ. ಮುದ್ದಾದ ಗುಬ್ಬಿ ಮಾತನು ದಿನಾಲಿಸೋ ಗುಡಂತೆ ನೀನಿರು. ನನ್ನ ಜೀವದ ಪುಸ್ತಕದಲ್ಲಿರು ನವಿಲಿನ ಗರಿಯೇ ನೀನು. ಬಳಿ ಬಂದರೆ ದೋಣಿಯಾಟವ ನಿನಗಾಗಿ ನಾ ಕಲಿಸುವೆ. ಹಿಂಬಾಲಿಸಿ ನಾನಿನ್ನ ಬರೆಯುವೆನು. ಇನ್ನಾರಿಗಂತೂ ಕಾಣದಿರೋ ಪುಟವೊಂದ ತೆರೆಯುವೆ. ನೀನೇ ನನ್ನ ಪಾಠವು, ನೀನೇ ಪೂರ್ತಿ ಅಂಕವು. ನನ್ನ ಬೆರಳನ್ನು ಹಿಡಿ ನೀನೆ, ಜೋಪಾನ ಮಾಡಿಕೋ ಸಹಪಾಠಿಯೇ. ಇವಾಗ ಆಲ್ರೆಡಿ ಸಪ್ತಗಿರಿ ಎಕ್ಸ್ಟೆನ್ಷನ್, ಸಪ್ತಗಿರಿ ಬಡಾವಣೆ, ಗೋಕುಲ ಬಡಾವಣೆ, ಬಟ್ಟಿಹಳ್ಳಿ, ಶ್ರೀನಗರ್, ಬಂಡೆಪಾಳ್ಯ ಇದೆಲ್ಲ ಕವರ್ ಮಾಡ್ಕೊಂಡು ಆಲ್ಮೋಸ್ಟ್ ನಾವು ಅನ್ಕೊಂಡಿದ್ವಿ 30+ ನಾಯಿಗಳಿಗೆ ನಾವು ಊಟ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಖುಷಿ ವಿಚಾರ ಏನಂದ್ರೆ 30+ ಅಲ್ಲ 50+ ಆಗಿದೆ. ಜೊತೆ ಇನ್ನ ಅನ್ನ ಇದೆ, ಇನ್ನ ಪೆಡಿಗ್ರೀನೂ ಇದೆ. ಲೆಟ್ಸ್ ಗೋ. ಖುಷಿ ನೀಡುವ ವಿಷಯವೇ ನಿನ್ನ ನಗು. ಆ ನಗುವಲಿ ದಿನವ ಕಳೆಯುವ ನನಗಂತೂ ಬಿಗುಮಾನವೇ. ಹಿಂಬಾಲಿಸಿ ನಾನಿನ್ನ ಸೇರುವೆನೋ. ಬಹುಶಃ ನಾಯಿಗಳಿಗೆ ಮಾತು ಬಂದು ಮನುಷ್ಯನಿಗೆ ಒಂದು ಕವಿತೆ ಬರೀಬೇಕು ಅಂತ ಇದ್ದಿದ್ರೆ ಈ ರೀತಿ ಬರೀತಿತ್ತು ಅಂತ ಅನ್ಸುತ್ತೆ. ನೀ ಕರೆದಾಗ ಬರುವೆ, ಹೊಡೆದಾಗ ಓಡುವೆ, ಮಳೆ ಗಾಳಿ ಬಿಸಿಲಲ್ಲಿ ಒಣಗುವೆ, ನಾನೇನು ಮಾಡಲಯ್ಯ ನೀವು ಕೀಳಾಗಿ ಕಾಣುವ ಬೀದಿ ನಾಯಿ ಅಂತ. ಇನಿಷಿಯೇಟಿವ್ ತೊಗೊಂಡಿರೋದು ಯಾವ್ದೇ ದುಡ್ಡು ಮಾಡಬೇಕು, ಯಾವ್ದೋ ಸ್ವಾರ್ಥಕ್ಕೋಸ್ಕರ ಅಥವಾ ಪಬ್ಲಿಸಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ಹೇಳೋಣೆಗೂ ಅನ್ಕೊಂಬೇಡಿ. ಎಷ್ಟೊಂದು ಜನ ಅವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ಅಂಥವ್ರಿಗೆ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಸೊ ಅವರು ನಮಗೆ ಕಾಂಟ್ರಿಬ್ಯೂಟ್ ಮಾಡಿ. ಸೊ ನಾವು ಇನ್ನ ಸ್ಟೂಡೆಂಟ್ ಆಗಿರೋದ್ರಿಂದ ನನಗಿನ್ನ ಟೈಮ್ ಇದೆ. ನಾನು ಇದೇ ಥರ ಇದರಿಂದ ಏನೋ ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂದರೆ ವೈ ನಾಟ್, ನಮ್ಮಿಂದನೇ ಚೇಂಜ್ ಆಗಲಿ. ಆ ವಿಡಿಯೋಯಿಂದ ಅಟ್ಲೀಸ್ಟ್ 1% ಜನ ಚೇಂಜ್ ಆದ್ರೂ ಹೆವಿ ಖುಷಿ ಇರುತ್ತೆ.
ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಶೇರ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಧನ್ಯವಾದ.